ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಗೌರ್ಮೆಂಟ್ ಎಂಪ್ಲಾಯೀಸ್, ಅವರ ಫ್ಯಾಮಿಲಿಯವರು ಹಾಗೂ ಅವರ ಅವಲಂಬಿತರಿಗೆ ಸರ್ಕಾರ ಮಹತ್ವಾಕಾಂಕ್ಷೆಯ ಒಂದು ಯೋಜನೆಯನ್ನು ಘೋಷಣೆ ಮಾಡಿತ್ತು. ಏನದು? ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕಾಗಿ ಯಾವುದೇ ಕಾಯಿಲೆಗಳಿದ್ದರೂ ಅದಕ್ಕೆ ಉಚಿತ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋ ಒಂದು ಯೋಜನೆಯನ್ನು ಘೋಷಣೆ ಮಾಡಿತ್ತು. ಇದರಿಂದ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಒಂದು ಒಳ್ಳೆಯದಾಗ್ತಾ ಇತ್ತು, ಅವರು ಅವಲಂಬಿತರಿಗೂ ಕೂಡ ತುಂಬ ಒಳ್ಳೆಯದಾಗ್ತಾ ಇತ್ತು. ಅಂತಹ ಈ ಯೋಜನೆಗೂ ಕೂಡ ವೈಫಲ್ಯ ಕಂಡಿದೆ. ಏನು ವೈಫಲ್ಯ ಆಗಿದೆ? ಇದರಿಂದ ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಯಾವೆಲ್ಲ ಪರಿಣಾಮ ಬೀರುತ್ತೆ, ಈ ಯೋಜನೆಯನ್ನು ಸರಿ ಮಾಡಿ ಸರ್ಕಾರಿ ನೌಕರರಿಗೆ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಶೇರ್ ಮಾಡ್ತೀನಿ. ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಆಲ್ ಅಂತ ಮಾಡಿ. ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು, ಆ ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇದು ನಿಮ್ಮ ಭವಿಷ್ಯದ ಪ್ರಶ್ನೆ. ಸ್ವಲ್ಪ ಎಚ್ಚರಿಕೆಯಿಂದ ವಿಡಿಯೋನ ಕೊನೆವರೆಗೂ ನೋಡಿ, ಎಚ್ಚರಗೊಳ್ಳಿ. ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ತೀವ್ರ ನಿರಾಶೆಯಾಗಿದೆ. ಎಷ್ಟೋ ವರ್ಷಗಳ ಹೋರಾಟ ನಿರೀಕ್ಷೆಯ ಫಲವಾಗಿ ರಾಜ್ಯ ಸರ್ಕಾರ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿ ಮಾಡಿತ್ತು. ಆದರೆ ಈ ಜಾರಿ ಮಾಡಿರುವಂತಹ ಯೋಜನೆ ಯಶಸ್ವಿಯಾಗಿ ನೌಕರರಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ಅವಲಂಬಿತರಿಗೆ ಟ್ರೀಟ್ಮೆಂಟ್ ಕೊಟ್ಟು ಜೀವನಾಡಿ ಆಗಬೇಕಾಗಿತ್ತು. ಇದೇ ಯೋಜನೆ ಈಗ ವೈಫಲ್ಯ ಕಂಡಿದೆ. ಇದರಿಂದ ಸರ್ಕಾರಿ ನೌಕರರಿಗೆ, ಕುಟುಂಬ ವರ್ಗದವರಿಗೆ, ಅವರ ಅವಲಂಬಿತರಿಗೆ ಯಾವುದೇ ಉಪಯೋಗ ಆಗ್ತಾ ಇಲ್ಲ. ಇಂಥ ಯೋಜನೆಗಳು ಬೇಕಾ? ಇದ್ರ ಬಗ್ಗೆ ಈಗ ಚರ್ಚೆಗಳು ಪ್ರಾರಂಭವಾಗಿದೆ. ಯಾವುದೇ ಒಂದು ಯೋಜನೆ ಜಾರಿ ಯಾವಾಗತ್ತೆ ಅದನ್ನು ನಾವು ಸ್ಪಷ್ಟವಾಗಿ ನೋಡಬೇಕು. ಅಂದರೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂದರೆ ಯಾವುದೇ ಹಣವನ್ನು ಪಡೆಯದೆ ಸರ್ಕಾರ ಎಲ್ಲ ಟ್ರೀಟ್ಮೆಂಟ್ಗಳನ್ನು ಫ್ರೀಯಾಗಿ ಕೊಡೋದು, ಅದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್. ಈ ಆರೋಗ್ಯ ಸಂಜೀವಿನಿ ಯೋಜನೆಯಲ್ಲಿ ಸರ್ಕಾರ ಮಾಡಿರೋದೇನು? ನೌಕರರ ಸಂಬಳದಿಂದ ವಂತಿಕೆಯನ್ನು ಸ್ವೀಕರಿಸಿ ಆ ವಂತಿಕೆಯಿಂದ ಕೊಡುವಂತಹ ಟ್ರೀಟ್ಮೆಂಟು. ಇದನ್ನು ಯಾವುದೇ ಕಾರಣಕ್ಕೂ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂತ ಹೇಳೋಕ್ಕಾಗಲ್ಲ. ಕ್ಲಾಸ್ 1 ಆಫೀಸರ್ಸಿಗೆ 1,000 ಅಂತೆ, ಕ್ಲಾಸ್ 2 ಆಫೀಸರ್ಸಿಗೆ 500 ರೂಪಾಯಿ, ಕ್ಲಾಸ್ 3 ಆಫೀಸರ್ಸಿಗೆ 350 ರೂಪಾಯಿ, ಕ್ಲಾಸ್ 4 ಡಿ ದರ್ಜೆ ನೌಕರರಿಗೆ 250 ರೂಪಾಯಿ ಪ್ರತಿ ತಿಂಗಳು ವಂತಿಕೆಯನ್ನು ಪಡ್ಕೊಂಡು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡೋದು. ಇದು ಯಾವ ಉಚಿತ ಟ್ರೀಟ್ಮೆಂಟು? ಅದಂತೂ ಗೊತ್ತಾಗ್ತಿಲ್ಲ. ಸರ್ಕಾರ ಯಾರಿಗೆ ತಲೆಗೆ ಮೇಲೆ ಕೈ ಇಟ್ಟಿದೆಯೋ ಏನು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಈ ಬಗ್ಗೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಕೂಡ, ಸದಸ್ಯರು ಕೂಡ ಸ್ಪಷ್ಟೀಕರಣವನ್ನು ಕೊಡ್ತಾ ಇಲ್ಲ. ಹೋಗಲಿ, ನಮ್ಮಿಂದ 1,000 ವಸೂಲಿ ಮಾಡಿದ್ರಾಯ್ತು, ಟ್ರೀಟ್ಮೆಂಟ್ ಆದರೂ ಕರೆಕ್ಟಾಗಿ ಕೊಡ್ತಾ ಇದ್ದಾರಾ? ಅದೂ ಇಲ್ಲ. ಅದೂ ಕೂಡ ವೈಫಲ್ಯ ಕಂಡಿದೆ. ಸರ್ಕಾರಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ನಗದು ರಹಿತ ಚಿಕಿತ್ಸೆ ನೀಡುವಂಥ, ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಕೊಡುವಂಥ ಉದ್ದೇಶದಿಂದಾಗಿ ಆರೋಗ್ಯ ಸಂಜೀವಿನಿ ಯೋಜನೆ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ KASS ಯೋಜನೆಯನ್ನು ಜಾರಿಗೆ ತಂದಿತ್ತು. ಈ ಯೋಜನೆ ಅಕ್ಷರಶಃ ಹಳ್ಳ ಹಿಡಿದು ಹೋಗಿದೆ, ಯಾವುದಕ್ಕೂ ಉಪಯೋಗ ಇಲ್ಲದಿರೋಂಥ ಥರ ಆಗಿದೆ. ಸರ್ಕಾರಿ ನೌಕರರ ವೇತನದಿಂದ ಪ್ರತಿ ತಿಂಗಳು ಭಾರೀ ಮೊತ್ತವನ್ನು ಕಟ್ ಮಾಡ್ತಾ ಇದ್ದರೂ ಕೂಡ ಅದು ನೌಕರರಿಗೆ ಹಾಗೂ ಕುಟುಂಬ ವರ್ಗದವರಿಗೆ, ಅವಲಂಬಿತರಿಗೆ ಯಾವುದೇ ಪ್ರಯೋಜನ ಸಿಗ್ತಾ ಇಲ್ಲ. ನಿಗದಿಪಡಿಸಿರುವಂಥ ಹಾಸ್ಪಿಟಲ್ಗಳಲ್ಲಿ ಚಿಕಿತ್ಸೆಗೆ ಹೋದರೆ, ಸರ್ಕಾರಿ ನೌಕರರು ಅವರ ಕುಟುಂಬ ವರ್ಗದವರು ಹೋದರೆ ಆಸ್ಪತ್ರೆಯವರು ಈ ಯೋಜನೆಯನ್ನು ಒಪ್ಕೊಳ್ತಾನೇ ಇಲ್ಲ, ನಿರಾಕರಿಸ್ತಾ ಇದ್ದಾರೆ. ಹೋಗ್ರಿ, KASS ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಲ್ಲ, ಹೋಗ್ರಿ,
ದುಡ್ಡು ಕಟ್ಟಬೇಕಾದ್ರೆ ಟ್ರೀಟ್ಮೆಂಟ್ ತಗೊಳ್ಳಿ, ಇಲ್ಲಾಂದರೆ ಬೇಡ ಬಿಡಿ ಅನ್ನೋ ಒಂದು ಮನೋಭಾವನೆ ಬಂದಿದೆ. ಏನು ಈ ಯೋಜನೆ ಪ್ರಾರಂಭ ಆದಂಥ ಸಮಯದಲ್ಲಿ ಎಷ್ಟೋ ಆಸ್ಪತ್ರೆಗಳು ಇದರ ವ್ಯಾಪ್ತಿಗೆ ಬಂದು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಬಂದರು. ತದನಂತರ ಒಂದೊಂದೇ ಹಾಸ್ಪಿಟಲ್ಲು ಹೊರಗೆ ಹೋಗ್ತಾ ಹೋದರು. ಇದಕ್ಕೆ ಕಾರಣ ಏನಾಗಿತ್ತು ಅಂದರೆ CGHS ದರ ಪರಿಷ್ಕರಣೆ ಆಗಿಲ್ಲ ಅಂತ. ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಥರ ಟ್ರೀಟ್ಮೆಂಟ್ನ ರೇಟ್ ಇದೆ, ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ರೀತಿಯಲ್ಲ ಟ್ರೀಟ್ಮೆಂಟು ಅಂತ ಇದೆ ಅಂತ ಹೇಳಿ ಖಾಸಗಿ ಆಸ್ಪತ್ರೆಗಳು ಅವರನ್ನು ಹೊರಗಡೆ ಹೋಗ್ತಾ ಇದ್ದರು ಯೋಜನೆಯಿಂದ. ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ನಂತರ ಕೇಂದ್ರ ಸರ್ಕಾರ ಯಾವ ರೀತಿಯಲ್ಲಿ ಚಿಕಿತ್ಸಾದರೆ CGHS ದರವನ್ನು ನಿಗದಿಗೊಳಿಸಿದೆ, ಅದೇ ದರವನ್ನು ರಾಜ್ಯ ಸರ್ಕಾರಿ ನೌಕರರಿಗೂ ಕೂಡ ನಿಗದಿ ಮಾಡಿದ್ರೂ ಕೂಡ ಈ ಆಸ್ಪತ್ರೆಗಳ ಹಣದಾಯಿ ಧೋರಣೆ ಕಡಿಮೆನೇ ಆಗಿಲ್ಲ. ನಿಗದಿಪಡಿಸಿರುವಂಥ ಆಸ್ಪತ್ರೆಗೆ ಹೋದರೆ ಆಸ್ಪತ್ರೆಯವರು ಯೋಜನೆಯನ್ನು ಒಪ್ಕೊಂತಿಲ್ಲ, ಕ್ಯಾಶನ್ನು ಕಟ್ಟಿ ಅಂತ ಸೂಚಿಸ್ತಾ ಇದ್ದಾರೆ. ಏನಕ್ಕೆ ಈ ರೀತಿ ಆಗ್ತಾಯಿದೆ? ಆಸ್ಪತ್ರೆಗಳ ಹಣದ ದಾಹನ ಅಥವಾ ಸರ್ಕಾರ ತಂದಿರುವಂಥ ಯೋಜನೆಯ ವೈಫಲ್ಯವ, ಸರ್ಕಾರಿ ನೌಕರರ ನಿರಾಸಕ್ತಿಯ ಗೊತ್ತಾಗ್ತಿಲ್ಲ. ನೌಕರರ ನಿರಾಸಕ್ತಿ ಅಲ್ಲ, ನೌಕರ ಸಂಘಗಳು, ನಾವೇನು ಓಟ್ ಹಾಕಿ ಕಳಿಸಿದ್ದೀವಲ್ಲ ನೌಕರ ಸಂಘಗಳು, ಅವುಗಳ ನಿರಾಸಕ್ತಿಯೂ ನಿರಾಸಕ್ತಿ ಇರ್ಬೋದು ಅಂತ ಹೇಳೋದೇನು, ಆಲ್ಮೋಸ್ಟ್ ಆಲು ನಿರಾಸಕ್ತಿ ಇದೆ. ಹಾಗಾಗಿ ಅನಿವಾರ್ಯವಾಗಿ ಕ್ಯಾಶನ್ನು ಕೊಟ್ಟು ಚಿಕಿತ್ಸೆ ಪಡ್ಕೊಂಡು ಬಂದು ನಾವು ಕೊಟ್ಟಿರೋಂಥ ಕ್ಯಾಶನ್ನು ರೀಎಂಬರ್ಸ್ಮೆಂಟ್ ಮಾಡ್ಕೊಳ್ಳೋಣ ಅಂತ ಹೋದರೆ, ಮೆಡಿಕಲ್ ರೀಎಂಬರ್ಸ್ಮೆಂಟ್ ಮಾಡ್ಕೊಳ್ಳೋದು ಹೋದರೆ ಅಲ್ಲೂ ಕೂಡ ನಮಗೆ ನಿರಾಶೆ ಕಾದಿದೆ. ನಾವು ಕೊಟ್ಟಿರೋಂಥ ಅಪ್ಲಿಕೇಶನಿಗೆ ಇಷ್ಟೇ ಸಿಂಪಲ್ಲಾಗಿ ಹೇಳ್ತಾರೆ, ಅನುದಾನ ಇಲ್ಲ, ನಿಮ್ಮ ಟ್ರೀಟ್ಮೆಂಟ್ ಕೊಟ್ಟಿರೋಂಥ ಆಸ್ಪತ್ರೆಯಲ್ಲಿ ಸರಿಯಾದ ಬಿಲ್ಗಳನ್ನು ಕೊಟ್ಟಿಲ್ಲ, ಇದು ಮೆಡಿಕಲ್ ರೀಎಂಬರ್ಸ್ಮೆಂಟ್ ಆಸ್ಪತ್ರೆನೇ ಅಲ್ಲ, ಇನ್ನೂ ಮೀಟಿಂಗ್ ಆಗಿಲ್ಲ, ಬರೀ ಇದೇ ಕತೆ ಹೇಳಿ ನಮಗೆ ಯಾವುದೇ ಮೆಡಿಕಲ್ ರೀಎಂಬರ್ಸ್ಮೆಂಟ್ ಕೂಡ ಸಿಗ್ತಾಯಿಲ್ಲ. ಇತ್ತ ಏನು ಈ ಹಿಂದೆ ಇದ್ದಂಥ ವೈದ್ಯಕೀಯ ಭತ್ಯೆ ಕೂಡ ಇಲ್ಲ. ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆಯನ್ನು ಜಾರಿ ಮಾಡಿದ್ದೀವಿ ಅಂತ ಹೇಳಿ ವೈದ್ಯಕೀಯ ಭತ್ಯೆಗಳನ್ನು ಕಟ್ ಮಾಡಿದರೆ ಅದು ಕೂಡ ಸಿಗ್ತಾಯಿಲ್ಲ. ಅರ್ಥ ಯೋಜನೆಯ ಪ್ರಯೋಜನವೂ ಇಲ್ಲ, ಇತ್ತ ನೌಕರರಿಗೆ ಮೆಡಿಕಲ್ ರೀಎಂಬರ್ಸ್ಮೆಂಟು ಇಲ್ಲ, ವೈದ್ಯಕೀಯ ಭತ್ಯೆಯೂ ಇಲ್ಲ. ಯಾವುದೂ ಇಲ್ಲದೇ ನೌಕರರು ಹಾಗೂ ಕುಟುಂಬ ವರ್ಗದವರು ಪರದಾಡುವಂಥ ಪರಿಸ್ಥಿತಿ ಬಂದಿದೆ. ಈ ಅವ್ಯವಸ್ಥೆಗೆ ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರ ತಕ್ಷಣ ಸ್ಪಂದಿಸಬೇಕು. ಸರ್ಕಾರಿ ನೌಕರ ಸಂಘಟನೆಗಳು ಕೇವಲ ಯೋಜನೆ ಜಾರಿಯಾದಾಗ ಹೆಮ್ಮೆ ಪಟ್ಟು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ರು. ನಮ್ಮ ಅಭಿಮಾನ ಅಂತ ಎಷ್ಟೋ ಹೇಳ್ಕೊಂಡ್ರು. ಆದರೆ ಈ ಯೋಜನೆ ಸರಿಯಾಗಿ ಹೋಗ್ತಾ ಇದೆಯಾ, ಇದ್ರ ಬಗ್ಗೆ ನೌಕರ ಸಂಘಗಳು, ನಾವು ಓಟ್ ಹಾಕಿ ಕಳಿಸಿರೋಂಥ ನೌಕರ ಸಂಘದ ಪ್ರತಿನಿಧಿಗಳು ಪರಿಶೀಲನೆ ಮಾಡಿ ಇದು ಸರಿಯಾಗಿ ಹೋಗ್ತಿದೆಯಾ ಅಂತ ತಿಳ್ಕೊಳ್ಳೋದು ಅವ್ರ ಕರ್ತವ್ಯ. ಮುಂದೆ ಓಟ್ ಬಂದಾಗ ನಾವು ಆವಾಗ ಕೇಳಬೇಕಲ್ವ. ಇದರ ವಾಸ್ತವಿಕತೆಯನ್ನು ಪರಿಶೀಲಿಸಿ ನೌಕರರಿಗೆ ಸಕಾಲದಲ್ಲಿ ಸೌಲಭ್ಯಗಳನ್ನು ಸಿಗುವಂತೆ ಮಾಡಬೇಕು ಅನ್ನೋದು ಸಮಸ್ತ ಕರ್ನಾಟಕ ರಾಜ್ಯದ 7.5 ಲಕ್ಷ ಸರ್ಕಾರಿ ನೌಕರರು, ಅವರ ಕುಟುಂಬ ವರ್ಗದವರು, ಅವರ ಅವಲಂಬಿತರಿಗೆ ಪರವಾಗಿ ಸರ್ಕಾರದಲ್ಲಿ ಹಾಗೂ ನೌಕರ ಸಂಘದಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ಸ್ನೇಹಿತರೆ, ಪೊಲೀಸ್ ಇಲಾಖೆಯವರು ಕೂಡ ಸರ್ಕಾರಿ ನೌಕರರಲ್ವಾ? ಪೊಲೀಸ್ ಇಲಾಖೆಗೆ ಈಗಲ್ಲ ಸುಮಾರು 30 ವರ್ಷದಿಂದ ಆರೋಗ್ಯ ಭಾಗ್ಯ ಅಂತ ಒಂದು ಯೋಜನೆ ಇದೆ. ಆ ಯೋಜನೆ ಮೂಲಕ ಫ್ರೀ ಟ್ರೀಟ್ಮೆಂಟನ್ನು ಕೊಡ್ತಾಯಿದ್ದಾರೆ. ಆ ವ್ಯವಸ್ಥೆಯನ್ನು ರಾಜ್ಯ ಸರ್ಕಾರಿ ನೌಕರರಿಗೆ ತರಕ್ಕೆ ಯಾವಾಗ್ತಾ ಇಲ್ಲ. ಅಂಥದ್ದೇ ಒಂದು ಯೋಜನೆಯನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ಬೋದಲ್ಲ, ಮಾಡೋಕ್ಕಾಗ್ತಾ ಇಲ್ಲ. ಏಕೆಂದರೆ ಸರ್ಕಾರಿ ನೌಕರರು ಅಂದರೆ ನಿರ್ಲಕ್ಷ್ಯಕ್ಕೆ ಒಳಗಾದವರು, ಇವರು ಯಾರಿಗೂ ಬೇಡಾದವರು ಅನ್ನೋ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸರ್ಕಾರ ಆಗಲಿ, ಸರ್ಕಾರಿ ಪ್ರತಿನಿಧಿಗಳಾಗಲಿ, ನೌಕರ ಸಂಘಗಳಾಗಲಿ ಸ್ಪಂದಿಸ್ತಿಲ್ಲ. ತಕ್ಷಣ ನೌಕರ ಸಂಘಗಳು, ಸರ್ಕಾರದ ಪ್ರತಿನಿಧಿಗಳು ಈ ಬಗ್ಗೆ ಗಮನ ಹರಿಸಿ ತಕ್ಷಣ ಸ್ಪಂದಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ಈ ಮಾಹಿತಿ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್,
ಜೈ ಕರ್ನಾಟಕ ಮಾತೆ. ಈ ಮಾಹಿತಿ ಇಷ್ಟ ಆಗಿದ್ದರೆ ಸರಿಯಾಗಿ KAS ಯೋಜನೆ ಇಂಪ್ಲಿಮೆಂಟ್ ಆಗಬೇಕು ಅಂದರೆ ಈ ಚಾನಲ್ಗೆ ಬೆಂಬಲಿಸಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಯ್ನ್ ಆಗಿ. ನಿಮ್ಮ ಪರವಾಗಿ ಯಾವತ್ತೂ ನಾವು ಇರ್ತೀವಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.